ಬಸವ ಕಲ್ಯಾಣಕ್ಕೆ ಕೆನ್ನೇರಿ ಶ್ರೀಗಳ ಆಗಮನಕ್ಕೆ ವಿರೋಧ ರಾಷ್ಟ್ರ ಬಸವದಳ ಹಾಗೂ ಲಿಂಗಾಯತ ಮಹಾಸಭಾ ವತಿಯಿಂದ ಸಭೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿ ಇರುವ ಬಿಕೆಡಿ ಸಭಾಂಗಣದಲ್ಲಿ ರಾಷ್ಟ್ರ ಬಸವದಳ ಹಾಗೂ ಲಿಂಗಾಯತ ಮಹಾಸಭಾ ವತಿಯಿಂದ ಇಂದು ಪೂರ್ವಭಾವಿ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಉಪಸ್ಥಿತರಿದ್ದ ರಾಷ್ಟ್ರ ಬಸವದಳದ ರಾಷ್ಟ್ರೀಯ ಅಧ್ಯಕ್ಷರು ಡಾ ಚನ್ನಬಸವಾನಂದ ಸ್ವಾಮೀಜಿ ಹಾಗೂ ರಾಷ್ಟ್ರ ಬಸವದಳದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಹಾಗೂ ಸತ್ಯಾವತಿ ಮಾತಾಜಿ ಹಾಗೂ ಹಲವಾರು ಬಸವಾದಿ ಶರಣರು ಹಾಜರಿದ್ದರು. ಈ ಪೂರ್ವಭಾವಿ ಸಭೆಯಲ್ಲಿ ಬಸವ ಕಲ್ಯಾಣಕ್ಕೆ ಆಗಮಿಸುವ ಕಾಡಸಿದ್ದೇಶ್ವರ ಸ್ವಾಮಿ ಕನ್ನೇರಿ ಶ್ರೀಗಳು ದಿನಾಂಕ 28 ಜೂನ್ರಂದು ಬಸವ ಕಲ್ಯಾಣಕ್ಕೆ ಬರಬಾರದು ಎಂದು ಈ ಸಭೆಯಲ್ಲಿ ತೀರ್ಮಾನ ಮಾಡಿದರು. ಈ ಸಭೆ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ನೂತನ ಗೃಹ ಮಂತ್ರಿಯಾದ ಪ್ರಿಯಾಂಕ ಖರ್ಗೆ ಅವರಿಗೆ ಬಸವ ಕಲ್ಯಾಣ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ದರು. ಒಂದು ವೇಳೆ ಕನ್ನೇರಿ ಸ್ವಾಮಿ ಬಸವ ಕಲ್ಯಾಣಕ್ಕೆ ಬಂದರೆ ಬಸವ ಕಲ್ಯಾಣ ಹಾಗೂ ಬೀದರ್ ಜಿಲ್ಲೆ ಬಂದ್ ಮಾಡಲಾಗುವುದೆಂದು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ತಪ್ಪಾಗಿ ಅರ್ಥೈಸುತ್ತಾ ಎಲ್ಲೆಡೆ ಅಶಾಂತಿ ಹರಡಿಸುತ್ತಿದ್ದಾರೆ. ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಈ ಸ್ವಾಮಿಗಳಿಗೆ ಛೀಮಾರಿ ಹಾಕಿವೆ. ಇವರು ಮಾತನಾಡುವಾಗ ಬಸವ ತತ್ವದ ಪ್ರಚಾರ ಮಾಡುವ ಲಿಂಗಾಯತ್ ಮಠಾಧೀಶರನ್ನು ಬಸವ ತಾಲಿಬಾನಿಗಳು ಎಂದು ತೀವ್ರ ಅಭಿಟೀಕಿಸುತ್ತಾ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುತ್ತಿದ್ದಾರೆ. ಎಲ್ಲೆಡೆಯೂ ಕಾನೂನು ಸುವ್ಯವಸ್ಥೆ ಭಂಗ ತರುತ್ತಿದ್ದಾರೆ. ಆದ ಕಾರಣ ಬೀದರ್ ಜಿಲ್ಲೆಗೆ ಬರದಂತೆ ಕನ್ನೇರಿ ಸ್ವಾಮಿಗಳನ್ನು ನಿಷೇಧಿಸಬೇಕೆಂದು ಆಗ್ರಹಿಸುತ್ತೇವೆ. ಅವರು ಕೇವಲ ಹಿಂದೂ ಸಮಾವೇಶ ಮಾಡಿಕೊಳ್ಳಲಿ ಅಥವಾ ಕೇವಲ ಬಸವಾದಿ ಶರಣರ ಸಮಾವೇಶ ಮಾಡಲಿ, ನಮಗೆ ಯಾವುದೇ ತಕರಾರಿಲ್ಲ. ಆದರೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುತ್ತಿರುವುದು ಖಂಡನೀಯ. ರಾಷ್ಟ್ರೀಯ ಬಸವದಳ, ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಲಿಂಬಿಕಾ ಮಹಿಳಾಗಣ, ಲಿಂಗಾಯತ ಧರ್ಮ ಮಹಾಸಭಾ ವತಿಯಿಂದ ತೀವ್ರವಾಗಿ ವಿರೋಧಿಸುತ್ತೇವೆ. ಒಂದು ವಾರದಲ್ಲಿ ಕಾರ್ಯಕ್ರಮವನ್ನು ನಿಷೇಧ ಮಾಡಲಾಗಿದೆ ಎಂದು ಆದೇಶ ಬರೆದಿದ್ದರೆ ಬಸವ ಕಲ್ಯಾಣದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು. ತಾವು ಕೂಡಲೇ ಕಾನೂನು ಕ್ರಮ ಜರುಗಿಸಿ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ತಡೆಹಿಡಿಯಬೇಕೆಂದು ಕೋರುತ್ತೇವೆ. ನಾವು ಹಿಂದೂ ಅಥವಾ ಹಿಂದೂ ಸಮಾವೇಶದ ವಿರೋಧಿಗಳಲ್ಲ, ಆದರೆ ಬಸವಾದಿ ಶರಣರ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳುವುದನ್ನು ನಾವು ವಿರೋಧಿಸುತ್ತೇವೆ. ದಯವಿಟ್ಟು ಕೋಮು ಗಲಭೆ ದಂಗೆ ಆಗದಂತೆ ತಾವು ನೋಡಿಕೊಳ್ಳಬೇಕು. ಕನ್ನೇರಿ ಮಠದ ಸ್ವಾಮಿಗಳನ್ನು ನಡೆಸುತ್ತಿರುವ ಈ ಹಿಂದೂ ಸಮಾವೇಶವನ್ನು ತಡೆಯಬೇಕೆಂದು ಆಗ್ರಹಿಸುತ್ತೇವೆ. ಒಂದು ಮಾರ್ಗವನ್ನು ತೋರಿಸಿರುವ ಮತ್ತು ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಸ್ಥಾಪನೆಯನ್ನು ಮಾಡಿರ್ತಕ್ಕಂತಹ ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಪ್ರಜಾತಂತ್ರವನ್ನು ಕೊಟ್ಟಿರ್ತಕ್ಕಂತಹ ನಾಡು ಈ ಒಂದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ವಿಶ್ವಗುರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿರುವ ಗುರು ಬಸವಣ್ಣನವರ ನೇತೃತ್ವದಲ್ಲಿ 770 ಜನ ಅಮರಗಣಗಳು ನಡೆದಾಡಿರ್ತಕ್ಕಂಥ ಪವಿತ್ರವಾದಂತಹ ಭೂಮಿ. ಶತಶತಮಾನಗಳಿಂದ ತುಳಿತಕ್ಕೊಳಪಟ್ಟಂತಹ ದಲಿತರನ್ನು, ಅಸ್ಪೃಶ್ಯರನ್ನು, ಮಹಿಳೆಯರನ್ನು ಒಂದು ಮುಖ್ಯವಾದ ವಾಹಿನಿಗೆ ತಂದು ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಯನ್ನು ಸಾರಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರ ಈ ಶರಣಭೂಮಿ. ಇಂಥ ಒಂದು ಶರಣಭೂಮಿಯಲ್ಲಿ ಬಸವಾದಿ ಶರಣರ ವಚನಗಳನ್ನು ತಪ್ಪಾಗಿ ಅರ್ಥೈಸುತ್ತಾ ಬಸವಾದಿ ಶರಣರ ತತ್ವಗಳಿಗೆ ಚ್ಯುತಿ ತರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಬಸವಾದಿ ಶರಣರ ಒಂದು ವಿರೋಧಿಗಳು, ಬಸವ ತತ್ವ ವಿರೋಧಿಗಳು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಇದೇ ತಿಂಗಳ 28ನೇ ತಾರೀಕು ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಹೆಸರಿಂದ ಮಾಡಿಕೊಟ್ಟಿದ್ದಾರೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನೋದಕ್ಕೆ ನಮ್ಮ ವಿರೋಧ ಇದೆ. ತೀವ್ರವಾಗಿ ನಾವು ಅದನ್ನು ವಿರೋಧಿಸ್ತೇವೆ. ಯಾಕೆ ಅಂತಂದರೆ ಈ ವರ್ಣಾಶ್ರಮದ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಅಸಮಾನತೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ವರ್ಣಾಶ್ರಮ ವ್ಯವಸ್ಥೆ ಮನುವಾದಿಗಳು ಅದಕ್ಕೆ ಹಿಂದೂ ಅನ್ನುವಂಥ ಹೆಸರಿನಲ್ಲಿ ಬಸವಾದಿ ಶರಣರ ಒಂದು ತತ್ವಕ್ಕೆ ಚ್ಯುತಿ ತರ್ತಕ್ಕಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಬಸವಾದಿ ಶರಣರಿಗೆ ಅವಮಾನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಸವಾದಿ ಶರಣರನ್ನು 12ನೇ ಶತಮಾನದಲ್ಲಿ ಯಾರು ತೊಂದರೆ ಕೊಟ್ಟರೋ, ಯಾರು ಹರಳಯ್ಯ ಮತ್ತು ಶ್ರೀನುವಂತ ಮಧುವರಸರಿಗೆ ಆನೆ ಕಾಲಿಗೆ ಕಟ್ಟಿ ಎಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು,
ಮಹಾಗುರು ಬಸವಣ್ಣನವರನ್ನ ಗಡಿಪಾರು ಶಿಕ್ಷೆ ವಿಧಿಸಿ ಕಲ್ಯಾಣದಿಂದ ಕಳಿಸಿದ್ರು. ಅಂತಹ ಒಂದು ಶಕ್ತಿಗಳ ಇವತ್ತಿನ ದಿವಸ ಬಸವಾದಿ ಶರಣರ ತತ್ವಗಳಿಗೆ ಚ್ಯುತಿ ತರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜನ ಮುಕ್ತವಾದಂತಹ ಜನ ಬಸವಾದಿ ಶರಣರ ಅಂದ ತಕ್ಷಣ ಎಲ್ಲ ಕಡೆನೂ ಹೋಗ್ತಾರೆ. ಆದರೆ ಆ ಬಸವಾದಿ ಶರಣರ ಹೆಸರಿನಲ್ಲಿ ಅವರಿಗೆ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಜನರ ತಲೆಯಲ್ಲಿ ಬಿತ್ತಕ್ಕಂತಹ ಕಾರ್ಯ ಇವತ್ತು ನಡೀತಾ ಇದೆ. ಆದರೆ ಬಸವ ಭಕ್ತರು ಇವತ್ತು ದಿವಸ ಜಾಗೃತ ಆಗಿದ್ದಾರೆ. ನಮಗೆ ಹಿಂದೂ ಸಮಾವೇಶಕ್ಕೆ ವಿರೋಧ ಇಲ್ಲ ಅಥವಾ ಕನ್ನೇರಿ ಸ್ವಾಮಿಗಳು ಬರೋದಕ್ಕೆ ವಿರೋಧ ಇಲ್ಲ. ಅವರು ಹಿಂದೂ ಧರ್ಮದ್ದು ವೈದಿಕ ಧರ್ಮದ್ದು ಏನಾದರೂ ಹೇಳ್ಕೊಳ್ಳಿ, ಆದರೆ ಬಸವಾದಿ ಶರಣರ ಹೆಸರನ್ನು ಹೇಳಿಕೊಂಡು ಬಸವಾದಿ ಶರಣರ ಭೂಮಿಯಲ್ಲಿ ಬಸವಣ್ಣನವರಿಗೆ ಅವಮಾನ ಆಗಲಿಕ್ಕೆ ನಮ್ಮ ವಿರೋಧ ಇದೆ. ಅವರು ಯಾವುದೇ ಕಾರಣಕ್ಕೂ ಬಸವ ತತ್ವ ಪ್ರಚಾರ ಮಾಡುವಂಥ ಸ್ವಾಮಿಗಳಿಗಾಗಲಿ ಬಸವಾದಿ ಶರಣರಿಗಾಗಲಿ ವಚನ ಸಾಹಿತ್ಯದ ಬಗ್ಗೆ ಅಪಾರ್ಥವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಹೇಳಲಕಾರಿಯಾಗಿ ಬಸವ ಧರ್ಮದ ಪ್ರಚಾರಕರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಬಸವ ತಾಲಿಬಾನಿ ಅಂತ ಹೇಳ್ತಕ್ಕಂಥದ್ದು, ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಯಾಕೆಂದರೆ ಇದು ಶರಣ ಭೂಮಿ. ಇಲ್ಲಿ ಬಸವಾದಿ ಶರಣರಿಗೆ ಮತ್ತು ಬಸವ ಭಕ್ತರಿಗೆ ಅವಮಾನ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡಿದರೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಅವರ ಸಮಾವೇಶದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಪದವನ್ನು ತೆಗಿಬೇಕು. ಕೇವಲ ಹಿಂದೂ ಸಮಾವೇಶ ಅಂತ ಮಾಡಿಕೊಂಡ್ರೆ ನಮ್ಮ ಅಭ್ಯಂತರ ಇಲ್ಲ. ಅವರು ಮಾತಾಡುವಾಗ ಬಸವ ತತ್ವಕ್ಕೆ ಅವಮಾನ ಆಗ್ತಕ್ಕಂತಹ, ಬಸವಾದಿ ಶರಣರಿಗೆ ಚ್ಯುತಿ ತರ್ತಕ್ಕಂತಹ ಮತ್ತು ಬಸವ ತತ್ವ ಪ್ರಚಾರ ಮಾಡುವಂತಹ ಸ್ವಾಮಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಅಂತೇಳಿ ಇವತ್ತು ಜಿಲ್ಲಾ ಆಡಳಿತ ಇದಕ್ಕೆ ಕಂಡೀಷನ್ ಹಾಕಬೇಕು. ಅದಕ್ಕಾಗಿ ಮಾನ್ಯ ದಂಡಾಧಿಕಾರಿಗಳು ಬಸವ ಕಲ್ಯಾಣ ತಾಲೂಕಾ ತಹಸೀಲ್ದಾರ್ರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಹೋಮ್ ಮಿನಿಸ್ಟ್ರಿ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.